ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಕ್ಲಾರಿಟಿ ಕೊಡೋಣ ಅಂತ ಬಂದಿದ್ದೇನೆ. ಯಾಕೆಂದರೆ ನನಗೆ 1,000 ಸಬ್ಸ್ಕ್ರೈಬರ್ ಆದಾಗ ಒಬ್ಬರು ಅವ್ರ ಹೆಸರು ಹೇಳೋಲ್ಲ, ನಾನು ಯಾರೋ ಒಬ್ಬರು ಒಂದು ಕಮೆಂಟ್ ಹಾಕಿದರು, ನೀವು ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಹೇಗೆ ಮೇಡಮ್ ಇಷ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ. ಅವರು ಯಾವ ಅರ್ಥದಲ್ಲಿ ಕೇಳಿದ್ರು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಅವರು ಜೆನ್ಯೂನಾಗಿ ಕೇಳಿದ್ರೋ ಅಥವಾ ಡೌಟಲ್ಲಿ ಕೇಳಿದ್ರೋ ಗೊತ್ತಿಲ್ಲ. ಆದರೂ ನಾನೊಂದು ಕ್ಲಾರಿಟಿ ಕೊಡೋಣ ಅಂತ ಬಂದಿದ್ದೇನೆ. ನೋಡಿ, ನಾನು ತೋರಿಸ್ತೇನೆ ನಿಮಗೆ. ನಾನು ಫೆಬ್ರವರಿ 27ಕ್ಕೆ ಒಂದು ಶಾರ್ಟ್ ಹಾಕಿದ್ದೆ. ಮಂತ್ರಾಲಯ ರಾಯರ ಭಕ್ತಿಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಒಂದು ಶಾರ್ಟ್ ಹಾಕಿದ್ದೆ. ಫೆಬ್ರವರಿ 27ಕ್ಕೆ ಹಾಕಿದ್ದೇನೆ. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ನೋಡಿ, 5.9 ಲ್ಯಾಕ್ಸ್. ನೋಡಿ, ಫೆಬ್ರವರಿ 27ಕ್ಕೆ ಹಾಕಿದ್ದಿದ್ದು 5.9 ಲ್ಯಾಕ್ ಇದಕ್ಕೆ ವ್ಯೂಸ್ ಬಂದಿದೆ. ಅದೇ ಒಂದೇ ಶಾರ್ಟ್ಗೆ 1K ಸಬ್ಸ್ಕ್ರೈಬರ್ ಆಗಿದ್ದಾರೆ. ನೋಡಿ, ಯೂಟ್ಯೂಬ್ ಅವ್ರು ಕೂಡ ಹಾಕಿದ್ದಾರೆ ನೋಡಿ, ವಾವ್ ಯುವರ್ ವರ್ಕ್ ಹ್ಯಾಸ್ ಪೇಯ್ಡ್ ಆಫ್, ದಿಸ್ ಶಾರ್ಟ್ ಈಸ್ ಗೆಟಿಂಗ್ ನೋಟಿಸ್ಡ್ ಅಂತ ಹಾಕಿದ್ದಾರೆ. ಇದು ಟೋಟಲ್ ಸಬ್ಸ್ಕ್ರೈಬರ್ ಬಂದು ಇವಾಗ 1032 ಆಗಿದೆ. ನೋಡಿ, ಇವಾಗಲೂ ಕೂಡ ಅದಕ್ಕೆ ಸಬ್ಸ್ಕ್ರೈಬರ್ ಆಗ್ತಾನೇ ಇದ್ದಾರೆ. ಇವತ್ತು ಕೂಡ 4 ಸಬ್ಸ್ಕ್ರೈಬರ್ ಬಂದಿದೆ ಇದಕ್ಕೆ. ಅದರಿಂದ ಅವರು ಯಾವ ಇದರಲ್ಲಿ ಕೇಳಿದರು ಅಂತ ಗೊತ್ತಿಲ್ಲ ನನಗೆ. 5.9 ಲ್ಯಾಕ್ ಆಗಿದೆ ನೋಡಿ. 5,97,773 ವ್ಯೂಸ್ ಬಂದಿದೆ ಇಲ್ಲಿವರೆಗೂ. ಇನ್ನು 2,000 ಆದರೆ 6 ಲಕ್ಷ ವ್ಯೂಸ್ ಆಗುತ್ತೆ. ಇದು ಅಷ್ಟು ವ್ಯೂಸ್ ಬಂದಿದೆ ಇದರಲ್ಲಿ. ನೋಡಿ, ಒಂದು ವಿಡಿಯೋಗೆ 1K ಸಬ್ಸ್ಕ್ರೈಬರ್ ನನಗೆ ಬಂದಿದ್ದಾರೆ. ಇದು ಜೆನ್ಯೂನ್ ಆಗಿ ಬಂದ ಸಬ್ಸ್ಕ್ರೈಬರು. ಯಾರಿಗೆಲ್ಲ ಡೌಟ್ ಇದೆ ಅವರಿಗೆ ನಾನು ವಿತ್ ಪ್ರೂಫ್ ತೋರಿಸ್ತಾ ಇದ್ದೇನೆ. ಯೂಟ್ಯೂಬ್ ಇದರಲ್ಲೇ YT ಸ್ಟುಡಿಯೋದಲ್ಲೇ ಬಂದದ್ದು ನೋಡಿ. ಯೂಟ್ಯೂಬ್ ಅವ್ರು ಕೂಡ ಹಾಕಿದ್ದಾರೆ ನೋಡಿ, ನಿಮ್ಮ ಶಾರ್ಟ್ ಗೆಟ್ ನೋಟಿಸ್ಡ್ ಅಂತ. ಯಾರಿಗೆಲ್ಲ ಡೌಟ್ ಇದೆ ಒಂದ್ಸಲ ನೋಡ್ಕೊಳ್ಳಿ, ಅದು ಹೇಗೆ ಬಂತು ಸಬ್ಸ್ಕ್ರೈಬರು ಅಂತೆಲ್ಲ ಡೌಟ್ ಇರುತ್ತಲ್ಲ, ಅವ್ರಿಗೆ ಹೇಳ್ತಾ ಇದ್ದೇನೆ ಇದನ್ನು ನಾನು. ಈ ಶಾರ್ಟಿಗೆ 12,000 ಲೈಕ್ ಬಂದಿದೆ, 334 ಕಮೆಂಟ್ಸ್ ಬಂದಿದೆ. ನೀವು ಒಂದ್ಸಲ ಹೋಗಿ ನನ್ನ ಚಾನಲಲ್ಲಿ ಶಾರ್ಟ್ ಆಯಿತು ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ ಆವಾಗ. ಯಾಕೆಂದರೆ ಅವ್ರದ್ದು ತಪ್ಪಿಲ್ಲ ಅದರಲ್ಲಿ. ಯಾಕೆಂದರೆ 4-5 ದಿನದಲ್ಲೇ ನನಗೆ 500 ಇದ್ದದ್ದು ಒಮ್ಮೆಲೆ 1,500 ಆಗಿದೆ. ಅದು ಯಾರಿಗಾದರೂ ಡೌಟ್ ಬರುತ್ತೆ. ಈಗೆಲ್ಲ ಪೇಯ್ಡು ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ನ ತಗೊಳ್ತಾರಲ್ವ, ಅವರೆಲ್ಲ ಫೇಕ್ ಸಬ್ಸ್ಕ್ರೈಬರ್ ಅಂತೆಲ್ಲ ಬರ್ತಾರಲ್ವ, ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾ ಇರ್ತಾರಲ್ವ, ನೀವು ಪೇಯ್ಡು ಮಾಡಬೇಡಿ, ಸಬ್ಸ್ಕ್ರೈಬರ್ ತಗೊಳ್ಬೇಡಿ, ದುಡ್ಡು ಕೊಟ್ಟರೆ ಈಗ ತುಂಬ ಸಿಗ್ತಾರೆ. ನೀವು 500 ತೊಗೊಳ್ಬೋದು, 500 ರೂಪಾಯಿ ಕೊಟ್ಟು ತೊಗೊಳ್ಬೋದು, 1000 ಕೊಟ್ಟು ತೊಗೊಳ್ಬೋದು. ನಾನು ನೋಡಿದ್ದೇನೆ ತುಂಬ ವೀಡಿಯೋ ಎಲ್ಲ. ಹಾಗೆ ಅಂದ್ಕೊಂಡಿರ್ಬೋದು ಅವ್ರು ಆ ರೀತಿ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅಂತ. ಇದು ಖಂಡಿತ ಅಲ್ಲ, ಇದು ಜೆನ್ಯೂನ್ ಆಗಿ ಜನಗಳೇ ಮಾಡಿರೋ ಸಬ್ಸ್ಕ್ರೈಬರ್. ನನಗೆ ಇದು 1,000 ಬಂದಿರೋದು. ಅದು ಅವರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೇನೆ ನಾನು ಇವಾಗ. ಅದರಿಂದ ಅವರಿಗೆ ಡೌಟ್ ಬಂದಾಗ ನಾನು ಅಂದ್ಕೊಂಡೆ, ಅದೇ ರೀತಿ ಬೇರೆಯವ್ರಿಗೆ ಕೂಡ ಬರ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಅದು ಅವ್ರು ಡೌಟಲ್ಲಿ ಕೇಳಿದ್ರೋ ಒಳ್ಳೆ ರೀತಿಯಲ್ಲಿ ಕೇಳಿದ್ರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದು ವಿತ್ ಪ್ರೂಫ್ ತೋರಿಸೋಣ ಅಂತ ಇವತ್ತು ತೋರಿಸಿದ್ದೇನೆ ನಾನು. ಬರೀ ಒಂದು ವೀಡಿಯೋಗೆ ನನಗೆ 1000 ಆಗಿದ್ದಾರೆ. ಇವಾಗ ಟೋಟಲ್ ನನಗೆ 1,639 ಸಬ್ಸ್ಕ್ರೈಬರ್ ಇದ್ದಾರೆ ಈ ಡೇಟಿಗೆ. ನನಗೆ ಇವತ್ತಿಗೆ 20ನೇ ತಾರೀಕಿಗೆ ಅಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 1,030 ಸಬ್ಸ್ಕ್ರೈಬರು ಈ ಒಂದು ವೀಡಿಯೋದಿಂದನೇ ಬಂದಿದ್ದಾರೆ. ಇವತ್ತಿಗೂ ನನಗೆ ದಿವಸ 4-5 ಸಾವಿರ ವ್ಯೂಸ್ ಬರುತ್ತೆ. ಅದರದ್ದು 4-5 ಸಬ್ಸ್ಕ್ರೈಬರ್ ಆಗ್ತಾನೇ ಇದ್ದಾರೆ. ಆಮೇಲೆ ಇನ್ನೊಂದು ನಾನು ವೀಡಿಯೋ ಹಾಕಿದ್ದೆ, ದೊಡ್ಡ ಲಾಂಗ್ ವೀಡಿಯೋ ಹಾಕಿದ್ದೆ, ಬದನೆಕಾಯಿ ಬಜ್ಜಿ, ಸುಟ್ಟ ಬದನೆಕಾಯಿ ಬಜ್ಜಿ ಅಂತ. ಅದಕ್ಕೆ ಕೂಡ ಅಷ್ಟೇ 4.7 ವ್ಯೂಸ್ ಬಂದಿದೆ ಅದಕ್ಕೆ. ಮತ್ತು 42 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕೆ ಕೂಡ. ಅದರಿಂದ ಇದು ಜೆನ್ಯೂನ್ ಆಗಿ ಬಂದ ಸಬ್ಸ್ಕ್ರೈಬರು. ಅದೊಂದು ಕ್ಲಾರಿಟಿ ಕೊಡಬೇಕಿತ್ತು ನಾನು. ಯಾಕೆಂದರೆ ಯಾರು ಆ ರೀತಿ ತಪ್ಪು ತಿಳ್ಕೊಳ್ಬಾರ್ದಲ್ಲ. ನಾವು ಪೇಯ್ಡ್ ಮಾಡಿ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ ತಗೊಂಡಿದ್ದೇವೆ, ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಹೇಗೆ ಬಂತು ಇವರಿಗೆ. ಯಾಕೆಂದರೆ ಸಬ್ಸ್ಕ್ರೈಬರ್ ಅಷ್ಟು ಸುಲಭದಲ್ಲಿ ಮಾಡಲ್ಲ ಜನಗಳು, ಅವರಿಗೆ ಇಷ್ಟ ಆಗಬೇಕು. ಇವಾಗ ನನಗೆ ನೋಡಿ 6 ಲಕ್ಷ ವ್ಯೂಸ್ ಬಂದಿದೆ. ಅದರಲ್ಲಿ ಸಬ್ಸ್ಕ್ರೈಬರ್ ಎಷ್ಟಾಗಿದ್ದಾರೆ? ಓನ್ಲಿ 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ. 6 ಲಕ್ಷ ಜನ ನೋಡಿದ್ರಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದು 1,030 ಜನ ಅಷ್ಟೇ. ಆಗ ಅದರಲ್ಲಿ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರಂತ. ಆಮೇಲೆ ಇನ್ನೊಂದೇನು ಅಂದರೆ, ಮೊದಲೆಲ್ಲ ನನಗೆ ಕಮ್ಮಿ ವ್ಯೂಸ್ ಬರ್ತಿತ್ತು ನಾನು ಲಾಂಗ್ ವೀಡಿಯೋ ಹಾಕಿದಾಗ. ಇವಾಗ ಒಂದು 100-200 ವ್ಯೂಸ್ ಬರ್ತಾ ಇದೆ. ಜನಗಳು ನೋಡ್ತಿದ್ದಾರೆ, ನಾನು ಒಂದು ವೀಡಿಯೋ ಹಾಕ್ತಿದ್ದೇನೆ, ಅದೇ ನನಗೆ ಸಂತೋಷ. ಒಂದು ವ್ಯೂಸ್ ಬರ್ತಾ ಇದೆಯಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಜನಗಳು ನೋಡ್ತಾ ಇದ್ದಾರೋ ಇಲ್ವೋ, ಸಪೋರ್ಟ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ. ಮೊದಲೆಲ್ಲ ಲಾಂಗ್ ವೀಡಿಯೋಗೆ ನಾನು ಶಾರ್ಟ್ ಹಾಕಿದಾಗ ಕೂಡಲೇ ಸಬ್ಸ್ಕ್ರೈಬರ್ ಮಾಡ್ತಿದ್ರು. ಆದರೆ ಈಗ ಲಾಂಗ್ ವೀಡಿಯೋ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ನಾನು ಮೊನ್ನೆ ಅಲಸಂಡೆ ಗಸಿ ಅಂತ ಹಾಕಿದ್ದೆ, ಅದಕ್ಕೆ 4 ಜನ ಮಾಡಿದ್ದಾರೆ. ಅದರಲ್ಲಿ ಪಲ್ಯ ಹಾಕಿದ್ದೆ, ಅದಕ್ಕೆ ಮಾಡಿದ್ದಾರೆ. ಹಿಂಡಿ ಅಂತ ಹಾಕಿದ್ದೆ, ಮಾವಿನಕಾಯ್ದು, ಅದಕ್ಕೆ ಮಾಡಿದ್ದಾರೆ. ಚಿತ್ರಾನ್ನ ಹಾಕಿದ್ದೆ. ಹೀಗೆ ಪ್ರತಿದಿನ ನಾನು ಹಾಕಿದ ವೀಡಿಯೋಗೆ ಆಲ್ಮೋಸ್ಟ್ ಒಂದು 70-80% ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ದಿನಕ್ಕೊಬ್ಬರಾದರೂ ಒಂದು ವೀಡಿಯೋಗೆ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ನನಗೆ ತುಂಬ ಇದೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದೆ. ಇದಕ್ಕೊಂದು ಕ್ಲಾರಿಟಿ ಕೊಡಬೇಕಿತ್ತು. ಯಾರು ತಪ್ಪು ತಿಳ್ಕೊಳ್ಬೇಡಿ, ಇದು ಪೇಯ್ಡು ಇಂದ ಮಾಡಿದ್ದಲ್ಲ, ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಲ್ಲ. ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡು ರಾತ್ರೋರಾತ್ರಿಯಲ್ಲಿ ಸಬ್ಸ್ಕ್ರೈಬರ್ 1000 ಆದರೆ ಯೂಟ್ಯೂಬ್ಗೆ ಗೊತ್ತಾಗುತ್ತಲ್ವಾ ನಾವು ಹೇಗೆ ಮಾಡಿಸ್ಕೊಂಡ್ವಿ ಅಂತ. ನಮಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರೋ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡ್ರೆ ಯೂಟ್ಯೂಬ್ಗೆ ಗೊತ್ತಿರುತ್ತಲ್ವಾ.
ಒಂದು ವಿಡಿಯೋ ವೈರಲ್ ಆದರೆ ಮಾತ್ರ ಅಷ್ಟು ಫಾಸ್ಟಾಗಿ 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಗೊತ್ತಲ್ಲ ನಿಮಗೆ 1000 ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅಂತ. ಅದು ನನಗೆ ರಾಯರ ಕೃಪೆಯಿಂದಲೇ ಏನೋ ಗೊತ್ತಿಲ್ಲ, ಅವ್ರ ಆಶೀರ್ವಾದದಿಂದಲೇ ಏನೋ 1000 ಸಬ್ಸ್ಕ್ರೈಬರ್ ಬೇಗ ಆಗೋಯ್ತು. ನಿಮ್ಮೆಲ್ಲರ ಒಂದು ಇದು ಸಪೋರ್ಟ್ ಕೂಡ ತುಂಬ ಸಿಕ್ಕಿದೆ ನನಗೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ನಾನು ವೀಡಿಯೋ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಮತ್ತು ಇನ್ನೊಂದು ಏನಂದರೆ, ನಮ್ಮದು ಊರಲ್ಲಿ ನಮ್ಮದು ಕುಲದೇವರಿದೆ, ದುರ್ಗಾ ಪರಮೇಶ್ವರಿ ದೇವಿ ಅಂತ. ಆ ದೇವಿಗೆ ಚಂಡಿಕಾ ಹೋಮ ಆಗಿತ್ತು. ನೆನ್ನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ದೇವಿಗೆ ಚಂಡಿಕಾ ಹೋಮ ಮಾಡ್ತಿದ್ರು. ಅದರಲ್ಲಿ ಕೆಲವು ಕ್ಲಿಪ್ ಹಾಕಿದ್ದೇನೆ ಈ ವಿಡಿಯೋದ ಜೊತೆಗೆ, ಅದನ್ನು ಕೂಡ ನೋಡ್ಕೊಳ್ಳಿ ನೀವು. ಚಂಡಿಕಾ ಹೋಮ ನೋಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದೇ ರೀತಿ ನಾನು ವೀಡಿಯೋ ತೊಗೊಂಡು ಮತ್ತೆ ಬರ್ತಾನೆ ಇರ್ತೀನಿ. ನೀವು ನಾನು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಫ್ರೆಂಡ್ಸ್. Thank you.